ಆತ್ಮೀಯರೇ, ನೀವು ನನಗೆ ಮುಂದಿನ ಪ್ರಶ್ನೆಗೆ, ಮುಂದಿನ ನನ್ನ ಹೇಳಿಕೆಗೆ ಸ್ಥಳ ಕೊಡದೆ ಹಿಂಗೆ ಕೂತ್ಕೊಂಡ್ರೆ ನಾನು ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ನೀವು ನನ್ನ ಬಾಯೊಳಗೆಲ್ಲ ಮಾತಾಡಕ್ಕಾಗಲ್ಲ. ಬೆದರಿಸಬೇಡ, ಎದುರಿಸಬೇಡ, ತಾಕತ್ತಿದೆಯಾ? ನೀವೇನು ಹೇಳಿದ್ರು ನಾನು ರುಚಿಗೆ ಹೇಳಲ್ಲ. ಮಾಧ್ಯಮಗಳು ಇವೆ, ಮಾರಿಕೊಂಡ ಮಾಧ್ಯಮಗಳು ಇವೆ. ಐ ಸ್ಟ್ಯಾಂಡ್ ಆನ್ ದಟ್ ಸ್ಟೇಟ್ಮೆಂಟ್. ಈ ಭಾರತ ದೇಶದ ಯುವಕರಲ್ಲಿ ಐ ಸ್ಟ್ಯಾಂಡ್ ಆನ್ ದ ಸ್ಟೇಟ್ಮೆಂಟ್. ದೇರ್ ಈಸ್ ಗುಡ್ ಮೀಡಿಯಾ, ದೇರ್ ಈಸ್ ಗೋಧಿ ಮೀಡಿಯಾ ಟು. ನನ್ನ ಜೀವನದಲ್ಲಿ, ಇತ್ತೀಚಿನ ರಾಜಕೀಯ ಮತ್ತು ಪರ್ಸನಲ್ ಜೀವನದಲ್ಲಿ ಎರಡೂ ಮಾಧ್ಯಮಗಳನ್ನು ನೋಡಿದ್ದೀನಿ. ಕಂಟಿನ್ಯೂ ಮಾಡಕ್ಕೆ, ಆರ್ ಯು ಇಂಟ್ರೆಸ್ಟೆಡ್ ಟು ನೋ ಅಬೌಟ್ ಚಿನ್ನಯ್ಯ ಸ್ಟೇಟ್ಮೆಂಟ್? Is anybody serious about what has happened in Dharmasthala? Are we here to report about the victims? ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಮಾತಾಡೋ ಇಂಗ್ಲಿಷ್ ಪತ್ರಿಕೆ ಇಂಗ್ಲಿಷ್ ನಲ್ಲಿ ಕೇಳಿ ಅಂತ ಏನ್ ಮಾಡೋಣ ಹೇಳಿ? ಅಂದ್ರೆ ನಿಮಗೆ ಯಾರಿಗೂ ವಿಷಯದ ಬಗ್ಗೆ ಬೇಕಾಗಿಲ್ಲ. ನೀನ್ ಹಿಂಗಂದೆ, ನಾನ್ ಹಿಂಗಂದೆ, ಮಾರ್ಕೊಂಡಿದೀವ, ಇದೇ ಡಿಸ್ಕಷನ್ ಆಗ್ಬೇಕು. ಬಹಳ ಮುಖ್ಯ ಈ ದೇಶಕ್ಕಿದು. ನೀವು ಪ್ರಶ್ನೆ ಕೇಳೋ ರೀತಿ ನೋಡಿ ನಿಮಗೂ ಉತ್ತರ ಕೊಡಕ್ ಬಂದಿರೋದು ನಾನು. ಅವರೊಬ್ಬರು ಕೇಳೋದ್ರಲ್ಲ 200 ಕೋಟಿ ಎಷ್ಟು ತಿಂದಿದ್ಯಾ ಅವ್ರಿಗೆ ಮಾರ್ಕೊಂಡಿದ್ದ ಅಂತ ನಿಮ್ಗೆ ಉತ್ತರ ಕೊಡಕ್ ಬಂದಿರೋದು. ಆರ್ ಯು ರೆಡಿ ಫಾರ್ ದ ಆನ್ಸರ್? ಆರ್ ಯು ರೆಡಿ ಫಾರ್ ದ ಆನ್ಸರ್? ಉತ್ತರಕ್ಕೆ ಉತ್ತರ ಕೇಳೋ ತಾಳ್ಮೆ ಇದೆಯಾ? ಉತ್ತರ ಕೇಳೋ ಹೇಳಕ್ ಬಿಡಿ. ಸರಿ, ಬನ್ನಿ ಮಾತಾಡೋಣ. ಬೇಡ, ನನ್ ಪರವಾಗಿಲ್ಲ. ನೀವು ಮಾತಾಡೋ ರೀತಿ ನೋಡ್ಬೇಕು. ನೀವು ನನ್ನ ಪರವಾಗಿಲ್ಲ ಅಂತ ನಿಮ್ಮನ್ನ ನೋಡಿ, ನಿಮ್ ಮಾತು ನೋಡಿದ್ರೆ ಗೊತ್ತಾಗತ್ತೆ ನನಗೆ. ಅದೇನು ಸ್ಪೆಷಲ್ ಆಗಿ ಗೊತ್ತಾಗತ್ತೆ, ಬೇಡ. ನೀವು ಇಲ್ಲ ಗೊತ್ತು. ನಾನು ಮಾರಿಕೊಂಡ ಮಾಧ್ಯಮಗಳು ಇದೆ, ಅವ್ರಿಗೆ ಹೇಳಿದೆ. ನಿಮಗೆ ಯಾಕೆ ಹೇಳ್ಬೇಕು? ನೀವು ಮಾರ್ಕೊಂಡಿಲ್ಲ ತಾನೆ, ಬಿಡಿ. ನಿಮಗೆ ಯಾಕೆ ಹರ್ಟ್ ಆಗ್ತಿದೆ? ಕುಂಬಳಕಾಯಿ ಕಳ್ಳ ಅಂತ ಇದ್ರಿ, ನೀವ್ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ತಿದ್ದೀರಿ? ನೀವು ರಾಜ್ಯದ ಜನರನ್ನ ಬಿಡ್ರಿ. ನಾನು ಹೇಳ್ತೀನಿ ಜನತೆಗೆ, ಜನರಿಗೆ ಗೊತ್ತು ಹೇಳ್ತೀನಿ.